ಹಾಗಾಗಿ ಈ ಸರ್ಕಾರನ ನಾವು ಇನ್ನೇನು ಹೇಳಬೇಕು, ಪಾಪರ್ ಸರ್ಕಾರ ಅನ್ಬೇಕ ಬೇಡ. ಇಂಥ ಸರ್ಕಾರನ ನಾವು ಪಾಪರ್ ಸರ್ಕಾರನೇ ಅನ್ಕೋಬೇಕು. ಈ ಗ್ಯಾರಂಟಿ ಹೇಳಿದ್ನಲ್ಲ, ಈ ಗ್ಯಾರಂಟಿ ಹೆಸರಿನಲ್ಲಿ ಅನೇಕರು ಲಾಟ್ರಿಯಲ್ಲಿ ಇದ್ದಂಗೆ ಎಮ್ ಎಲ್ ಎಗಳು ಆಗುತ್ತೆ. ಲಾಟ್ರಿ ಎಮ್ ಎಲ್ ಎಗಳು ಅಂತ ಕೆಲವರು ಕರೀತಾರೆ. ಈ ಗ್ಯಾರಂಟಿ ನೋಡ್ಕೊಂಡು ಅವ್ರ ಜೀವನದಲ್ಲಿ ಯಾರು ಎಮ್ ಎಲ್ ಎ ಆಗ್ತಾ ಇರಲಿಲ್ಲ, ಅಂತವರೆಲ್ಲ ಎಮ್ ಎಲ್ ಎಗಳಾಗುತ್ತೆ. ಈ ಗ್ಯಾರಂಟಿಯಿಂದ ನಮ್ಮ ರಾಜ್ಯಕ್ಕೆ ಅಧೋಗತಿಯನ್ನ ತಂದು ಮುಟ್ಟಿದೆ. ಇವತ್ತು ನೋಡಿ, ಶಾಲಾ ಕೊಠಡಿಯ ದುರಸ್ತಿಗೆ ಹಣ ಇಲ್ಲ. ಇವತ್ತು ಭಿಕ್ಷೆ ಬಿಡ್ತಾ ಇದ್ದಾರೆ. CSR ಹಣ ಕೊಡಿ ನೀವು, ಪಾಪ ಅವರೇನೋ ನಮ್ಮ ವಿಪ್ರೋ ಅವ್ರು ನಾನು ಹಣ ಕೊಡ್ತೀನಿ ಅಂತ ಅವ್ರು ಅದಕ್ಕೆ ಕೈಗಾರಿಕೋದ್ಯಮಗಳು ಬಂದು ಸರ್ಕಾರಕ್ಕೆ ಸರ್ಕಾರ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಅರ್ಥ ಆಗಿದೆ. ಪಾಪ ನಾವು ಮೊನ್ನೆ ಬಸವರಾಜ ಬೊಮ್ಮಾಯಿ ಇದ್ದಾಗ 9,000 ಶಾಲಾ ಕೊಠಡಿಗಳನ್ನ ಕಟ್ಟಿಸಿದ್ವು ನಾವು ಕೇವಲ 1.5 ವರ್ಷದಲ್ಲಿ. ಇವತ್ತೇನು ಇಲ್ಲ. ಹೊಸದಿರ್ಲಿ, ದುರಸ್ತಿಗೆ ಹಣ ಇಲ್ಲ. ಇವತ್ತು ಒಂದೊಂದು ಫುಲ್ಟಾಸ್ ಆಗ್ತದೋ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗಿದೆ, 6 ಬಾಲು ಫುಲ್ಟಾಸ್ ಆಗ್ತದೆ. ಯಾವ ವಿಷಯ ತಗೊಳ್ಳೋದು, ಯಾವ್ದನ್ನ ಗಂಭೀರ ತಗೊಳ್ಳೋದು ನೋಡಿ. ಧರ್ಮಸ್ಥಳದ್ದು ಎಲ್ಲ ಕೂಡ ಇಷ್ಟು ಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು ಅಂಥದ್ರ ಮೇಲೆ ಹೋಗಿ ಈ ರೀತಿಯಲ್ಲಿ ಎಲ್ಲ ಪ್ರಯತ್ನ. ಇನ್ನು ಅದು ಮುಗಿದೇ ಇಲ್ಲ ಅಷ್ಟೊತ್ತಿಗೆ ಮೈಸೂರಿನಲ್ಲಿ ಒಂದು ಇಶ್ಯೂ. ಚಾಮುಂಡೇಶ್ವರಿ ತಾಯಿ ದೇವಸ್ಥಾನ ಯಾರು ಪೂಜೆ ಮಾಡಬೇಕು, ಎಂಥವ್ರು ಮಾಡಬೇಕು, ನವರಾತ್ರಿ ಯಾರು ಉದ್ಘಾಟನೆ ಮಾಡಬೇಕು? ಅಲ್ಲಿಗೆ ನೀವು 6 ಕೋಟಿ ಜನರ ಭಾವನೆಗಳಿಗೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಅಂತ ತಾನೇ ನಿಮ್ಮ ಉದ್ದೇಶ. ಯಾಕೆ ನಮ್ಮಲ್ಲಿ ಯಾರು ಇರ್ಲಿಲ್ವಾ? ನನ್ಗೆ ಯಾವ ಒಂದು ಧರ್ಮದ ಮೇಲೆ ನನಗೇನು ಇದಿಲ್ಲ. ಆದರೆ ನೀವು ಹೇಳ್ರಿ, ಇವತ್ತು ಅಲ್ಪಸಂಖ್ಯಾತರು ಅತ್ಯಂತ ಗೌರವದಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂತ ಅವ್ರ ಅಲ್ಟಿಮೇಟ್ ಅಂದ್ರೆ ಯಾವುದು? ಮೆಕ್ಕಮದಿ. ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಇನ್ವಿಟೇಷನ್ ಹೋಗಿ ಉದ್ಘಾಟನೆ ಅಲ್ಲ, ಅಲ್ಲಿ ಹೋಗಿ ಲ್ಯಾಂಡ್ ಆಗ್ಲಿಕ್ಕೆ ಅವ್ರಿಗೆ ಇನ್ವಿಟೇಷನ್ ಕೊಡ್ತಾರ ಹೇಳಿ. ನಾನು ಅವ್ರವ್ರ ಭಾವನೆ, ಅವ್ರವ್ರ ಭಕ್ತಿ ಅದು. ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡೋದು, ಈ ರೀತಿಯಲ್ಲಿ ಅಧಿಕಾರನ ದುರ್ಬಳಕೆ ಮಾಡೋದ್ರಿಂದ ತಾಯಿ ಚಾಮುಂಡೇಶ್ವರಿ ತಾಯಿನೇ ಯಾವ ಸಂದರ್ಭಕ್ಕೆ ಇವರುಗಳಿಗೆಲ್ಲ ಏನು ಶಿಕ್ಷೆ ಕೊಡಬೇಕು.